ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಜೊತೆಗೆ ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವು ಕಂಪನಿಗಳು ರಿಸಲ್ಟ್ಸ್ ಅನ್ನ ನಿನ್ನೆ ಅನೌನ್ಸ್ ಮಾಡಿದ್ದು, ಅವುಗಳಿಗೆ ರಿಯಾಕ್ಷನ್ ಇವತ್ತು ಬಂದಿದೆ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ನಂಬರ್ಸ್ ಹಾಗೂ ರಿಯಾಕ್ಷನ್ ಅನ್ನ ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನಾವು ಫರ್ದಸ್ಟ್ ಡಿಮಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.02% ಅಥವಾ ಜಸ್ಟ್ 5 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಓಪನಿಂಗ್ ಚೆನ್ನಾಗಿತ್ತು. ಮೊನ್ನೆ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದಾಗ ಎಸ್ಪೆಷಲಿ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇತ್ತು. ಅದೇ ರೀತಿ ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು. ನೋಡಬಹುದು ನಿನ್ನೆ ಕ್ಲೋಸಿಂಗ್ 24,078 ಇತ್ತು. ಇವತ್ತು ಓಪನ್ ಆಗಿದ್ದು 142ಕ್ಕೆ, ನಂತರ 186 ಕೂಡ ಹೋಯ್ತು. ಬಟ್ ಸಸ್ಟೈನ್ ಆಗ್ಲಿಲ್ಲ. ನೋಡಬಹುದು ಹೈಯಿಂದ ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಅಂತ. ಆಲ್ಮೋಸ್ಟ್ 120 ಪಾಯಿಂಟ್ಸ್ ಡೌನ್ ಆಯ್ತು. ಮತ್ತೆ ಇಲ್ಲಿಂದ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಬಂತು. ಬಟ್ ಅಗೇನ್ ಮತ್ತೆ ಸಸ್ಟೈನ್ ಆಗ್ಲಿಲ್ಲ, ಡೌನ್ ಆಯ್ತು. ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು ನಮ್ಮ ನಿಫ್ಟಿ. ಆಲ್ಮೋಸ್ಟ್ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಇತ್ತು ಅಲ್ಲೇ ಕ್ಲೋಸ್ ಆಗಿದೆ ಇವತ್ತು ಕೂಡ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 0.001% ಪಾಸಿಟಿವ್ ಇದೆ. ಅಂದ್ರೆ ಜಸ್ಟ್ 1 ಪಾಯಿಂಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೆನ್ಸೆಕ್ಸ್. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಸೊ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.35% ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ನಿಫ್ಟಿ 100 ಅಲ್ಲಿ 0.08% ಡೌನ್ ಇದೆ. ನಿಫ್ಟಿ 200 0.15% ಡೌನ್ ಇದೆ. ನಿಫ್ಟಿ 500 ಅಲ್ಲಿ 0.13% ಡೌನ್ ಇದೆ. ಅಂದ್ರೆ ಇವತ್ತು ಫ್ಲಾಟಿಸ್ಟ್ ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಬಟ್ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ, 0.35%. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.29% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.41% ಡೌನ್ ಇದೆ. ಮಿಡ್ ಕ್ಯಾಪ್ 115 ಅಲ್ಲಿ 0.4% ಡೌನ್ ಇದೆ. ಅಂದ್ರೆ 0.3 ಇಂದ 0.4% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಗ್ರೀನ್ ಇದೆ. ಸ್ಮಾಲ್ ಕ್ಯಾಪ್ 50 0.1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.1% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 215 ಅಲ್ಲಿ 0.06% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇದರಲ್ಲಿ ಬೆಟರ್ ಅಂದ್ರೆ ಅದು ಸ್ಮಾಲ್ ಕ್ಯಾಪ್ ಅಂತಾನೆ ಹೇಳ್ಬೋದು. ಇವತ್ತು ಸ್ವಲ್ಪ ಪಾಸಿಟಿವ್ ಸ್ವಲ್ಪ ನೆಗೆಟಿವ್ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಅಪ್ ಟು 0.5% ವರೆಗೂ ಡೌನ್ ಇದೆ. 0.47% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಓವರ್ ಆಲ್ ಫ್ಲಾಟಿಸ್ಟ್ ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಪೋರ್ಟ್ಫೋಲಿಯೋಗಳಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇರೋ ಸಾಧ್ಯತೆಗಳು ಜಾಸ್ತಿ ಇದೆ ಇವತ್ತು. ಯಾಕಂದ್ರೆ ಎಲ್ಲೂ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ನನ್ನ ಪೋರ್ಟ್ಫೋಲಿಯೋ ಕೂಡ ಜಸ್ಟ್ 0.02% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಫ್ಲಾಟ್ ಇದೆ, ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬಿಗ್ ಡಿಫರೆನ್ಸ್ ಏನು ಮಾಡಿಲ್ಲ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋದಲ್ಲಿ ಇವತ್ತು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 0.46% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ 0.3% ಡೌನ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.51% ಡೌನ್ ಫಾಲ್ ಇದೆ. FMCG 0.25% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. IT 0.67% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಮೊನ್ನೆ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಮೀಡಿಯಾ 1.18% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮೆಟಲ್ ಅಲ್ಲಿ 0.33% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಫಾರ್ಮಾ ಫ್ಲಾಟ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.46% ಡೌನ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿನಲ್ಲಿ ನಿಯರ್ಲಿ 1% ಡೌನ್ ಫಾಲ್ ಇದೆ. ಪ್ರೈವೇಟ್ ಬ್ಯಾಂಕ್ 0.31% ಡೌನ್ ಇದೆ. ಹೆಲ್ತ್ ಕೇರ್ 0.09% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. 1.48% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ 0.08% ಪಾಸಿಟಿವ್ ಇದೆ. ಕೆಮಿಕಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. 1.41% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಸೊ ಓವರ್ ಆಲ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಮೇ ಬಿ ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೂ ಕೆಮಿಕಲ್ ಸೆಕ್ಟರ್ ಗೆ ಹೆಚ್ಚಿನ ಆದ್ಯತೆಯನ್ನು ಯಾರಾದ್ರೂ ಕೊಟ್ಟಿದ್ರೆ ಅಲ್ಲಿ ಅಂದ್ರೆ ಅಂತವರ ಪೋರ್ಟ್ಫೋಲಿಯೋಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಇವತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಕೆಮಿಕಲ್, ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೂ ನಿಫ್ಟಿ ಮೀಡಿಯಾದಲ್ಲಿ ಬಂತು. ಇನ್ನು ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಫೈನಾನ್ಷಿಯಲ್ ಸರ್ವಿಸಸ್, PSU ಬ್ಯಾಂಕ್ಗಳು ಹಾಗೂ ರಿಯಾಲಿಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸೊ ಓವರ್ ಆಲ್ ಮಿಕ್ಸ್ಡ್ ಇತ್ತು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಗ್ಲೋಬಲ್ ಕ್ಯೂಸ್ ಏನಂತ ಪಾಸಿಟಿವ್ ಇಲ್ಲ. ಯುರೋಪಿಯನ್ ಮಾರ್ಕೆಟ್ ಗಳು ಎಲ್ಲ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲಿ ಅಲ್ಲಲ್ಲೇ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಕಾಣ್ತಿದಾವೆ. ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಎಲ್ಲೂ ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಎಲ್ಲೂ ಏನು ಪಾಸಿಟಿವ್ ಇರಲಿಲ್ಲ. ನಮ್ಮ ಮಾರ್ಕೆಟ್ ಅಲ್ಲಿ ಇದರಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಸೊ ಬೆಟರ್ ಅಂತಾನೆ ಹೇಳ್ಬೋದು. ಬೇರೆ ಮಾರ್ಕೆಟ್ ಗಳಿಗೆ ಹೋಲಿಸಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಾಗಬಹುದು ಅಥವಾ ಏಷ್ಯನ್ ಮಾರ್ಕೆಟ್ ಗಳಾಗಬಹುದು, ಅವುಗಳಿಗೆ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಇದಕ್ಕೆ ಕಾರಣಗಳಂತೂ ಇದ್ದೇ ಇದೆ. ಮಿಡ್ಲ್ ಈಸ್ಟ್ ಕನ್ಸರ್ನ್ಸ್ ಮಾರ್ಕೆಟ್ ಗೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಅದ್ರ ಜೊತೆಗೆ ಸ್ವಲ್ಪ ಬ್ರೆಂಟ್ ಕೂಡ ಪ್ರೆಷರ್ ಅನ್ನ ಮಾಡ್ತಿದೆ.
ಇವತ್ತಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ, 0.26% ನೆಗೆಟಿವ್ ಇದೆ. ಬಟ್ ಸ್ಟಿಲ್ 72, 71 ರೇಂಜ್ ಹೋಗಿದ್ದು 84, 85 ರೇಂಜ್ಗೆ ಬಂದಿದೆ. ಮತ್ತೆ ಕ್ರೂಡ್ ಪ್ರೈಸ್ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಮಾರ್ಕೆಟ್ಗೆ. ಇವತ್ತು ಲೇಸರ್ ಪವರ್ ಅಂಡ್ ಇನ್ಫ್ರಾ IPOದ ಲಿಸ್ಟಿಂಗ್ ಇತ್ತು. 26% ಪ್ರೀಮಿಯಂಗೆ ಲಿಸ್ಟ್ ಆಯಿತು. ಮೊದಲನೇ ದಿನ ಇನ್ವೆಸ್ಟರ್ಸ್ಗೆ ಒಳ್ಳೆ ಲಾಭವನ್ನೇ ಕೊಡ್ತು, ಡಿಸಪಾಯಿಂಟ್ ಮಾಡಲಿಲ್ಲ. ಪ್ರೀಮಿಯಂ ಚೆನ್ನಾಗಿತ್ತು, ಮೊನ್ನೆ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಇದಕ್ಕಿಂತ ಚೆನ್ನಾಗೇ ಇತ್ತು. ಬಟ್ ಲಿಸ್ಟ್ ಆಗಿದ್ದು 26%ಗೆ. ಇದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಟ್ಲೀಸ್ಟ್ 25% ಪ್ರೀಮಿಯಂ ಇದ್ದಾಗ ಅಪ್ಲೈ ಮಾಡೋದು ಬೆಟರ್ ಅಂತ. ಯಾಕಂದ್ರೆ 5% ಮೈನಸ್ ಆದ್ರೂ ಡಿಸೆಂಟ್ ಲಾಭವನ್ನು ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 26%ಗೆ ಲಿಸ್ಟ್ ಆಯ್ತು. ಮೋರ್ ದನ್ 30% ಇತ್ತು ಪ್ರೀಮಿಯಂ ಮಾರ್ನಿಂಗ್ ನೋಡಿದಾಗ. ಬಟ್ ಸ್ಟಿಲ್ ಒಳ್ಳೆ ಲಾಭವನ್ನೇ ಕೊಟ್ಟಿದೆ. ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು IT ಶೇರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಕೆಲವು ಶೇರ್ಗಳಂತೂ 2-2.5% ವರೆಗೂ ಕೂಡ ಅಪ್ ಆದವು. ಇದಕ್ಕೆ ಈ ಆರ್ಟಿಕಲ್ ಅಲ್ಲಿ 3 ಕಾರಣಗಳನ್ನು ಮೆನ್ಷನ್ ಮಾಡ್ತಿದ್ದಾರೆ. ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ಅರ್ನಿಂಗ್ಸ್ ಇನ್ ಫೋಕಸ್, ಕಂಪನಿಗಳ ರಿಸಲ್ಟ್ಸ್ ಇದೆ. ವಿಪ್ರೋ, ಟೆಕ್ ಮಹೀಂದ್ರ ರಿಸಲ್ಟ್ಸ್ ಇದೆ. ಹೋಪ್ಸ್ ಕೂಡ ಇದ್ದೇ ಇರುತ್ತೆ, ವೆರಿ ರಿಸಲ್ಟ್ ಸೀಸನ್. ಅದ್ರ ಜೊತೆಗೆ ವ್ಯಾಲ್ಯೂ ಬೈಯಿಂಗ್, ಹಾಗೆ ಸಾಫ್ಟರ್ US ಇನ್ಫ್ಲೇಷನ್ ಕೂಡ ಕಡಿಮೆ ಆಗಿದೆ ಅಮೆರಿಕದಲ್ಲಿ. ಇನ್ಫ್ಲೇಷನ್ ಕಡಿಮೆ ಆಯ್ತು ಅಂದ್ರೆ ರೇಟ್ ಹೈಕ್ ನ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ. IT ಸೆಕ್ಟರ್ ಅದು ಒಳ್ಳೆ ಬೆಳವಣಿಗೆ, ರೇಟ್ ಕಟ್ ಆದೆ. ಇವೆಲ್ಲ ಸ್ವಲ್ಪ ಅಲ್ಲಿ ಆಕ್ಟಿವಿಟೀಸ್ಗೆ ಕಾಂಟ್ರಿಬ್ಯೂಷನ್ ಮಾಡಿದಾವೆ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಕೇರ್ಫುಲ್ ಆಗಿ ಇರಬೇಕು IT ಸೆಕ್ಟರ್ ಅಲ್ಲಿ. ಯಾಕಂದ್ರೆ ಯಾವಾಗ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾನೆ ಇಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇನ್ನು ಏತರ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುದ್ದಿಯನ್ನು ಕವರ್ ಮಾಡಿದೆ. ಸರ್ಕಾರ ಇಲ್ಲಿ 200 ಕೋಟಿ ಹೂಡಿಕೆ ಮಾಡ್ತಿರೋ ಬಗ್ಗೆ. ಇವತ್ತು ಇನ್ನೊಂದು ಸುದ್ದಿ ಬಂದಿದೆ. ಇದು ಗವರ್ನಮೆಂಟ್ ಆಫ್ ಇಂಡಿಯಾ ಬ್ಯಾಕ್ಡ್ ಫಂಡ್ ಹೂಡಿಕೆ ಮಾಡ್ತಿರುವಂತದ್ದು. ಇಲ್ಲಿ ನೋಡಬಹುದು, ದ ಇಂಡಿಯಾ ಜಪಾನ್ ಫಂಡ್ಸ್ ಇನ್ವೆಸ್ಟ್ಮೆಂಟ್. ಇಂಡಿಯಾ ಹಾಗೂ ಜಪಾನ್ ನ ಜಾಯಿಂಟ್ ವೆಂಚರ್ ಅಂದ್ರೆ ಎರಡು ಕೂಡ ಸರ್ಕಾರಿ ಸಂಸ್ಥೆಗಳು. ಇಲ್ಲಿ ನೋಡಬಹುದು, ಇಂಡಿಯಾ ಜಪಾನ್ ಫಂಡ್, an investment vehicle backed by Government of India and Japan Bank for International Cooperation. ಗವರ್ನಮೆಂಟ್ ಬ್ಯಾಕ್ಡ್ ಫಂಡ್ ಇಲ್ಲಿ ಹೂಡಿಕೆ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಸರ್ಕಾರ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ತಾ ಇಲ್ಲ, ಬಟ್ ಸರ್ಕಾರದ ಬ್ಯಾಕ್ ಇರುವಂತ ಫಂಡ್ ನ ಕಡೆಯಿಂದ ಹೂಡಿಕೆ ಆಗ್ತಾ ಇರುವಂತದ್ದು ನೋಡಬಹುದು. ಇಲ್ಲಿ ಜಪಾನ್ ಬ್ಯಾಂಕ್ ಏನಿದೆ ಅದ್ರದ್ದು 51% ಹೋಲ್ಡಿಂಗ್ ಇದೆ. ಗವರ್ನಮೆಂಟ್ ಆಫ್ ಇಂಡಿಯಾ ಬ್ಯಾಕ್ NIIF 49% ಸ್ಟೇಕ್ ಇದೆ ಆ ಇಂಡಿಯಾ ಜಪಾನ್ ಫಂಡ್ ಅಲ್ಲಿ. ಈ ಮೂಲಕ ಏತರ್ ಎನರ್ಜಿಯಲ್ಲಿ ಹೂಡಿಕೆ ಆಗ್ತಾ ಇದೆ. ಬಟ್ ಇವತ್ತು ಏತರ್ ಎನರ್ಜಿ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಇದ್ದೇ ಇರುತ್ತೆ. ಅದೇ ರೀತಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ABB ಇಂಡಿಯಾ ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಯ ಪೇರೆಂಟ್ ಕಂಪನಿ ಏನಿದೆ ABB ರಿಸಲ್ಟ್ ಅನೌನ್ಸ್ ಮಾಡಿದೆ. ನೋಡಬಹುದು, ABB ರಿಪೋರ್ಟೆಡ್ ಎ ಸ್ಟ್ರಾಂಗ್ ಸೆಟ್ ಆಫ್ ಸೆಕೆಂಡ್ ಕ್ವಾರ್ಟರ್ ರಿಸಲ್ಟ್ ಅಂಡ್ ಡಿಸ್ಕ್ಲೋಸ್ಡ್ ರೋಬಸ್ಟ್ ಆರ್ಡರ್ ಗ್ರೋತ್ ಫ್ರಮ್ ಇಂಡಿಯಾ ರೀಜನ್. ಇಂಡಿಯಾ ರೀಜನ್ ಇಂದ ಕೂಡ ದೊಡ್ಡ ಆರ್ಡರ್ ಗ್ರೋತ್ ಇರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ. ಇದು ಬಿಗ್ ರಿಯಾಕ್ಷನ್ ಗೆ ಕಾರಣ ಆಗಿದೆ ABB ಇಂಡಿಯಾ ಶೇರ್ ಅಲ್ಲಿ. ಆಕ್ಚುಲಿ ABB ಇಂಡಿಯಾ ಇನ್ನು ರಿಸಲ್ಟ್ ಅನೌನ್ಸ್ ಮಾಡಿಲ್ಲ, ಬಟ್ ABB ಯ ಪೇರೆಂಟ್ ಕಂಪನಿ ABB ಗ್ಲೋಬಲ್. ಜೊತೆಗೆ ಅಮೆರಿಕದಲ್ಲಿ ಈಗ ಸೆಕೆಂಡ್ ಕ್ವಾರ್ಟರ್, ನಮ್ಮಲ್ಲಿ ಫಸ್ಟ್ ಕ್ವಾರ್ಟರ್ ಆದ್ರೆ ಅಲ್ಲಿ ಸೆಕೆಂಡ್ ಕ್ವಾರ್ಟರ್. ಯಾಕಂದ್ರೆ ಅವರು ಜನವರಿ ಟು ಡಿಸೆಂಬರ್ ಫಾಲೋ ಮಾಡ್ತಾರೆ. ಹಾಗಾಗಿ ರಿಸಲ್ಟ್ ಚೆನ್ನಾಗಿದೆ, ಸ್ಟ್ರಾಂಗ್ ಆರ್ಡರ್ ಗ್ರೋತ್ ರಿಪೋರ್ಟ್ ಮಾಡಿದೆ. ಈ ಸುದ್ದಿ ABB ಇಂಡಿಯಾ ಶೇರ್ ಅಲ್ಲಿ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿ. ಏನು ICICI ಲೊಂಬಾರ್ಡ್ ಶೇರ್ ಅಲ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಪ್ ಟು 15% ವರೆಗೂ ಕೂಡ ಡೌನ್ ಆಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಂಪನಿಯ ನಂಬರ್ಸ್. ಕಂಪನಿ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ನೋಡಬಹುದು, ಕಂಪನೀಸ್ ವೀಕರ್ ದನ್ ಎಕ್ಸ್ಪೆಕ್ಟೆಡ್ ಜೂನ್ ಕ್ವಾರ್ಟರ್ ಅರ್ನಿಂಗ್ಸ್. ಕಂಪನಿಯ ರಿಸಲ್ಟ್ ಏನಿದೆ ಎಕ್ಸ್ಪೆಕ್ಟೇಷನ್ ಗಿಂತ ಇನ್ನೂ ವೀಕ್ ಆಗಿದೆ. ಹಾಗಾಗಿ ಅದರ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಪ್ರೈಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಇವತ್ತು ಪೇಟಿಎಂ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ಜುಲೈ 20ನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ. ರಿಸಲ್ಟ್ ನ ಜೊತೆ ಬೋನಸ್ ಇಶ್ಯೂ ಬಗ್ಗೆ ಕೂಡ ಡಿಸಿಷನ್ ತಗೊಳಕ್ಕೆ ಹೊರಟಿದೆ. ಗೊತ್ತಿಲ್ಲ ಬೋನಸ್ ಯಾವ ರೇಷಿಯೋದಲ್ಲಿ ಕೊಡುತ್ತೆ ಅಂತ ನೋಡಬಹುದು. ಬೋರ್ಡ್ ವಿಲ್ ಕನ್ಸಿಡರ್ ಎ ಬೋನಸ್ ಇಶ್ಯೂ ಆಫ್ ಶೇರ್ಸ್ ಅಲಾಂಗ್ ವಿತ್ ಇಟ್ಸ್ ಜೂನ್ ಕ್ವಾರ್ಟರ್ ರಿಸಲ್ಟ್ಸ್ ಅಟ್ ಎ ಮೀಟಿಂಗ್ ಶೆಡ್ಯೂಲ್ಡ್ ಫಾರ್ ಜುಲೈ 20. 20ನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ. ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ನ ಜೊತೆ ಬೋನಸ್ ಡಿಸಿಷನ್ ಕೂಡ ತಗೊಳ್ಬಹುದು. 1:1 ಕೊಡುತ್ತಾ 1:2 2:1 ನೋಡೋಣ. 20ನೇ ತಾರೀಕು ಗೊತ್ತಾಗುತ್ತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ. 1% ನೆಗೆಟಿವ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. MRPL ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 10% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಾತ್ರಿ ವಿಡಿಯೋದಲ್ಲಿ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ, ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ರಿಸಲ್ಟ್ ಬಗ್ಗೆ. ಏನು ಡಿಕ್ಸಾನ್ ಟೆಕ್ ಹಾಗೂ ಇತರೆ ಚಿಪ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು, EMS ಅಲ್ಲಿ ಕೆಲಸ ಮಾಡುವಂತವು ಕಂಪನಿಗಳು ಫೋಕಸ್ ಅಲ್ಲಿದ್ದು. ಯಾಕಂದ್ರೆ ನಿನ್ನೆ ಸರ್ಕಾರ ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಆಲ್ಮೋಸ್ಟ್ 2.2 ಕೋಟಿ 1.27 ಲ್ಯಾಕ್ ಕ್ರೋರ್ ಸೆಮಿಕಂಡಕ್ಟರ್ ಗೆ, ಹಾಗೆ 62,000 ಕೋಟಿ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಗೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇತರ ಶೇರ್ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬಹುದು. ಏನು ಅದಾನಿ ಗ್ರೂಪ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದಾನಿ ಮೇ ಬಿ ಕ್ವೈಟ್ಲಿ ಬಿಲ್ಡಿಂಗ್ ಇಟ್ಸ್ ನೆಕ್ಸ್ಟ್ ಮನಿ ಸ್ಪಿನ್ನರ್. ಅಂದ್ರೆ ಕಂಪನಿ ಹೋಟೆಲ್ಸ್ ಕಡೆ ಗಮನ ಹರಿಸ್ತಾ ಇದೆ. ಅಂದ್ರೆ ಇತ್ತೀಚೆಗೆ JP ಅಕ್ವಿಸಿಷನ್ ಮಾಡ್ಕೊಂಡಿತ್ತು. ಆ ಮೂಲಕ ಹಾಸ್ಪಿಟಾಲಿಟಿ ಅಸೆಟ್ಸ್ ಕಡೆ ಗಮನ ಕೊಡ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ.
ಅಕೋರ್ ಹಾಗೂ ITC ಹೋಟೆಲ್ಸ್ ಜೊತೆ ಮಾತುಕತೆಗಳನ್ನ ಆಡ್ತಿದೆ ಅಂತ. ಈಗಾಗಲೇ ಇವರು ಏರ್ಪೋರ್ಟ್ಸ್ ಅಲ್ಲಿ ಈ ಕೆಲಸವನ್ನ ಮಾಡ್ತಿದ್ದಾರೆ, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅನ್ನ. ಈಗ ಹೋಟೆಲ್ ಇಂಡಸ್ಟ್ರಿ ಕಡೆ ಕೂಡ ಗಮನ ಹರಿಸ್ತಾ ಇದ್ದಾರೆ ಈ ಮೂಲಕ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ, ನೋಡೋಣ. ಇನ್ನು MV ಫೋಟೋವೋಲ್ಟಾಯಿಕ್ ನಿನ್ನೆ ಸುದ್ದಿಯಲ್ಲಿತ್ತು, ಅಂದ್ರೆ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಕಂಪನಿ ನಿನ್ನೆ. ರಿಸಲ್ಟ್ ಗೆ ರಿಯಾಕ್ಷನ್ ಇವತ್ತು ಬಂದಿದೆ, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 8% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ MV ಫೋಟೋವೋಲ್ಟಾಯಿಕ್. ನಂತರ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಕೂಡ ಸುದ್ದಿಯಲ್ಲಿತ್ತು, ಕಾರಣ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿತ್ತು. ರಿಸಲ್ಟ್ ನ ಜೊತೆ ಕ್ಯಾಪೆಕ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು. ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇದೆ. ಆಲ್ಮೋಸ್ಟ್ 6% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಏಂಜಲ್ ಒನ್ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಕ್ವಾರ್ಟರ್ ಕಂಪನಿ ನಂಬರ್ಸ್ ಅಷ್ಟೇನೂ ಚೆನ್ನಾಗಿಲ್ಲ, ಬಟ್ ಕ್ಲೈಂಟ್ ಬೇಸ್ ಅಲ್ಲಿ ಅಂತ ಬದಲಾವಣೆಗಳಾಗಿಲ್ಲ. ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇದೆ. 2.5% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.